ಇಡೀ ಯಕ್ಷಗಾನ ವೃತ್ತಿನಿರತ ಕಲಾವಿದರು, ತಿರುಗಾಟಕ್ಕೆ ಹೋದವರು ಎಲ್ಲರೂ ಸಲಿಂಗಕಾಮಿಗಳು. ಅವರ ಇಡೀ ಮಾತಿನ ಅರ್ಥವೇ ಆಗಿದೆ. 6 ತಿಂಗಳ ಮೇಳದಲ್ಲಿ ಇರ್ತಾರೆ ಅನ್ನುವ ಕಾರಣಕ್ಕಾಗಿ ಅವರು ಈ ಅಸಹಜವಾದ ಕಾಮಕ್ಕೆ, ಅಸಹಜವಾದ ಕಾಮಕ್ರಿಯೆಗೆ, ಕ್ರೀಡೆಗೆ, ಕೇಳಿಗೆ ಒಳಗಾಗ್ತಾರೆ ಅನ್ನುವಂಥದ್ದು ಅದು ನಿಮ್ಮ ಅನುಭವ. ಈಗ ನೀವು ಸಲಿಂಗಕಾಮ ಇದೆ ಅಂತ ನೀವೇನು ಪ್ರತಿಪಾದಿಸ್ತಾ ಇದ್ದೀರಿ, ಅದರಲ್ಲಿ ಕೊಂಡದ ಕುಳಿಯವರು ಬರ್ತಾರೆ, ನೆನಪಿಡಿ. ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವವರು ಮತ್ತು ಯೂನಿವರ್ಸಿಟಿಯಲ್ಲಿ ಕಲೀಲಿಕ್ಕೆ ಹೋದಂಥ ಹೆಣ್ಮಕ್ಳೆಲ್ಲ ಅಲ್ಲಿ ಆ ಮೇಷ್ಟ್ರೊಟ್ಟಿಗೆ ಅವರು ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಿ ಬಿಳಿಮಲೆಯವರು ಪ್ರೊಫೆಸರ್ ಆಗಿರೋದ್ರಿಂದ ಅವರನ್ನೂ ಸೇರಿ ಈ ಮಾತನ್ನ ನಾವು ಹೇಳಲಿಕ್ಕಾಗತ್ತಾ? ಯಕ್ಷಗಾನ ಕಲಾವಿದರೆಲ್ಲರೂ ಒಂದೋ ಬಿಳಿಮಲೆಯವರು ಹೇಳಿದಾಗೆ ನೀವೆಲ್ಲ ಸಲಿಂಗಕಾಮಿಗಳು ಒಪ್ಕೊಳ್ಳಿ, ಇಲ್ಲವೇ ಬಿಳಿಮಲೆಯವರ ಮಾತಿಗೆ ನೀವು ರಚನಾತ್ಮಕವಾಗಿ ಪ್ರತಿಕ್ರಿಯಿಸಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಯಕ್ಷಗಾನದಲ್ಲಿ ಮತ್ತು ಯಕ್ಷಗಾನದ ರಂಗದಲ್ಲಿ ತಮ್ಮದಾದಂಥ ಒಂದು ವಿದ್ವತ್ತನ್ನು ಅಥವಾ ತಮ್ಮ ಸ್ವಕೀಯತೆಯ ಭಾವಗಳನ್ನು ಅಥವಾ ನಮಗೆ ಮಾತ್ರ ಗೊತ್ತಿದೆ ಯಕ್ಷಗಾನದ ಆಂತರ್ಯದ ಸತ್ಯಗಳು, ಅದನ್ನು ನಾನು ಇವತ್ತು ಸಮಾಜಕ್ಕೆ ಒಂದು ರೀತಿಯ ಸಂಶೋಧನಾತ್ಮಕವಾಗಿ ಹೊಸತಾಗಿ ಹೇಳುವ ಮೂಲಕ ಸತ್ಯವನ್ನು ಅತ್ಯಂತ ನೇರವಾಗಿ ನಾನು ಪ್ರಚುರಪಡಿಸ್ತಾ ಇದ್ದೇನೆ ಅನ್ನುವಂಥ ಒಂದು ಧಾಷ್ಟ್ಯ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಕೊಂಡಕುಳಿಯವರ ಪುಸ್ತಕದ ಬಗ್ಗೆ ಇತ್ತೀಚೆಗೆ ನಾವೆಲ್ಲರೂ ಸೇರಿ ಪ್ರತಿಭಟಿಸಿದ್ದೆವು. ಆ ಪ್ರತಿಭಟನೆ ಕೇವಲ ಆ ಪುಸ್ತಕದ ಆಶಯ ಮತ್ತು ಅದರ ಅಪಭ್ರಂಶಕ್ಕೆ ಸೀಮಿತವಾಗಿತ್ತೆ ಹೊರತು ಕೊಂಡದಕುಳಿಯವರ ವ್ಯಕ್ತಿತ್ವಕ್ಕೋ ಅಥವಾ ಕೊಂಡದಕುಳಿಯವರ ಇಡೀದಾದಂಥ ಯಕ್ಷಗಾನದ ಒಂದು ಸಾಧನೆ ಸಾರ್ಥಕ್ಯದ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದಂಥ ಪ್ರತಿಭಟನೆ ಅದಲ್ಲ. ಆದರೆ ಅದು ಆ ಪ್ರತಿಭಟನೆ, ಆ ಪುಸ್ತಕವನ್ನು ಹಿಂದೆ ತೆಗೆದುಕೊಂಡದ್ದು, ಆ ವಿವಾದ, ಇವೆಲ್ಲವೂ ಇವತ್ತು ಯಾವ ರೀತಿಯ ಒಂದು ದ್ವೇಷವನ್ನ ಹುಟ್ಟುಹಾಕಿದೆ, ಒಂದು ಗುಂಪಿನ ಜಗಳ ಅನ್ನುವ ರೀತಿಯಲ್ಲಿ ಅದು ಪ್ರತಿಪಾದಿಸಲ್ಪಡ್ತಾ ಇದೆ ಅಂತಂದ್ರೆ, ಆ ಪ್ರತಿಭಟನೆ ಇವತ್ತು ಪ್ರತಿಕ್ರಿಯಾತ್ಮಕವಾಗಿ ನಮ್ಮಂಥವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಹಳ ಬೌದ್ಧಿಕವಾದ ನೆಲೆಯಲ್ಲಿ ಟಾರ್ಗೆಟ್ ಮಾಡುವ ರೀತಿಗೆ ಆ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ. ಒಂದು ಸಾರ್ವಜನಿಕವಾದ ಸಂವಾದಕ್ಕೆ ಬನ್ನಿ ಅಂತಂದ್ರೆ ಸಂವಾದಕ್ಕೆ ಬರುವುದಿಲ್ಲ. ವಿಮರ್ಶಾತ್ಮಕವಾಗಿ ಅದರ ಬರಹವನ್ನ ಯಕ್ಷರಂಗದಂಥ ಪತ್ರಿಕೆಯಲ್ಲಿ ಸಂಪಾದಕರಾದ ಗೋಪಾಲಕೃಷ್ಣ ಭಾಗವತರು ಬರೆದಾಗ ಅದಕ್ಕೆ ತಾತ್ವಿಕವಾಗಿ ಪ್ರತಿಕ್ರಿಯಿಸುವಂತ ಒಂದು ಮನೋಧರ್ಮವನ್ನು ವ್ಯಕ್ತಪಡಿಸುವುದಿಲ್ಲ. ಆದರೆ ಯಾವ ದಾರಿಯಲ್ಲಿ ಬರ್ತಾರೆ ಅಂತಂದ್ರೆ, ಈಗ ಆ ಒಂದು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತಿಕ್ರಿಯಾತ್ಮಕವಾಗಿ ನಾವು ಮಾತಾಡುವ ರೀತಿಗೂ ಕೂಡ ಅದಕ್ಕೆ ಕೊಂಡದಕುಳಿಯವರ ಪುಸ್ತಕ ಮತ್ತು ಪ್ರತಿಭಟನೆಯನ್ನ ಸಮೀಕರಿಸುವಂತ ಕೆಲಸಕ್ಕೆ ಕೊಂಡದಕುಳಿಯ ಪಟಾಲಂ ಮಾಡ್ತಾ ಇದೆ. ಮಂಗಳವಾರ ಮೈಸೂರು ವಿವಿಯಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಯಕ್ಷಗಾನದ ಬಗ್ಗೆ, ಯಕ್ಷಗಾನದ ವೃತ್ತಿಪರ ಕಲಾವಿದರ ಬಗ್ಗೆ, ಅವರ ಚಾರಿತ್ರ್ಯ ಹನನದ ಬಗ್ಗೆ ಅಥವಾ ಅವರ ಕಾಮದ ಬಗ್ಗೆ ಒಂದು ಬೇರೆ ರೀತಿಯ ಒಂದು ವಿವಾದವನ್ನ, ವ್ಯಾಖ್ಯಾನವನ್ನ ಸೃಷ್ಟಿ ಮಾಡಿದ್ದಾರೆ. ಈಗ 6 ತಿಂಗಳ ಕಾಲ ಇವರ ಕಾಮುಕ ಅಥವಾ ಇವರ ಕಾಮ ಹೆಂಗಿರ್ತದೆ ಸರಿ, 6 ತಿಂಗಳು ಅವ್ರಿಗೆ ಹೆಂಡತಿಲ್ಲ, ಅವರು ಸುರುಗಾಲ. ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ. ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೋಣೆ, ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದರು. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏನ್ ಚಂದ, ನಮ್ಮ ಲೈನ್ ಅದಕ್ಕೆ.
ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರು ಅವನಿಗೆ ಹೆಚ್ಚು ಮಧ್ಯೆ ಕೊಡುದಿಲ್ಲ. ಹೌದು, ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ. ಸಾಕು ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಅದಿವತ್ತು ಯಕ್ಷಗಾನದ ಕಲಾವಿದರಿಗೆ ತುಂಬಾ ನೋವನ್ನ ತಂದಿದೆ. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಅದನ್ನ ಪ್ರತಿಭಟಿಸುವಂತ ಕೆಲಸವೂ ನಡೀತಾ ಇದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಕರಾವಳಿ ಭಾಗದ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನು ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ. ಅವರು ಕೊಟ್ಟಿರುವಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರುವಂಥ ಅಪಮಾನ ಅಷ್ಟೇ ಅಲ್ಲ, ಕರಾವಳಿ ಭಾಗಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರ ಹೇಳಿಕೆ ಅವರ ದಾಟಿಯನ್ನು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಏನು ಅನ್ನೋದನ್ನು ಎತ್ತಿ ತೋರಿಸ್ತದೆ. ಇವತ್ತೇನಾದರೂ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇವ್ರಿಗೇನಾದರೂ ಕಿಂಚಿತ್ತಾದರೂ ಕೂಡ ಇಲ್ಲಿಯ ಕಲೆ ಸಂಸ್ಕೃತಿ ಪರಂಪರೆಯ ಬಗ್ಗೆ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತತ್ಕ್ಷಣ ಏನು ಅಧ್ಯಕ್ಷರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನ ತತ್ಕ್ಷಣದಿಂದ ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಅವರನ್ನ ಕಿತ್ತು ಬಿಸಾಕುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗ್ತದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನ್ಯ ಪುರುಷೋತ್ತಮ್ ಬಿಳಿಮಲೆಯವರು ಮೊನ್ನೆ ಮೈಸೂರಿನಲ್ಲಿ ಒಂದು ಸಮಾರಂಭದಲ್ಲಿ, ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಮಾತನಾಡ್ತಾ ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳಾಗಿದ್ದರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಅದು ತುಂಬ ಆಕ್ಷೇಪಾರ್ಹವಾಗಿ ಇಡೀ ಯಕ್ಷಗಾನ ಸಮುದಾಯ ಅದನ್ನು ಖಂಡಿಸ್ತಾ ಇದೆ. ಮತ್ತು ಈ ಒಂದು ಹೇಳಿಕೆ ತಲೆಮಾರುಗಳ ಯಕ್ಷಗಾನ ಕಲಾವಿದರ ಹಿರಿಯ ಕಲಾವಿದರ ವರ್ಚಸ್ಸಿಗೆ ಧಕ್ಕೆ ತರುವಂಥ ಒಂದು ಹೇಳಿಕೆಯಾಗಿದ್ದು ಅದನ್ನು ನಾನು ಮತ್ತು ನನ್ನ ಯಕ್ಷರಂಗ ಬಲವಾಗಿ ಖಂಡಿಸ್ತದೆ. ನಮ್ಮ ಸ್ನೇಹಿತರು ಡಾಕ್ಟರ್ ಬಿಳಿಮಲೆಯವರು ಯಕ್ಷಗಾನ ರಂಗದ ಪ್ರಸಕ್ತವೋ ಐತಿಹಾಸಿಕವಾದ ಒಂದು ವಿಷಯದ ಬಗ್ಗೆ ತುಂಬ ರಬ್ಬಿಷಾಗಿ ಮಾತಾಡಿದ್ದಾರೆ. ನಾನು ಹೇಳೋದು ಬೇಸರ ಆಗ್ತದೆ, ಯಾಕಂದರೆ ಯಕ್ಷಗಾನದ ರಂಗದ ವರ್ತಮಾನ ಇತಿಹಾಸದ ಬಗ್ಗೆ ತುಂಬ ಚೆನ್ನಾದ ಅಂಡರ್ಸ್ಟ್ಯಾಂಡಿಂಗ್, ಅರ್ಥೈಸುವಿಕೆ ಇರುವ ವಿದ್ವಾಂಸರವರು, ಸ್ವತಃ ಕಲಾವಿದ. ಅವರ ಕನ್ನಡ ಕಥನಗಳು ಪುಸ್ತಕದಲ್ಲಿ ಯಕ್ಷಗಾನದ ಶ್ರೇಷ್ಠತೆಯನ್ನು, ಅದು ಯಾಕೆ ಮಹಾಕಾವ್ಯಕ್ಕೆ ಸರಿ ಅಂತೆಲ್ಲ ಹೇಳಿದ್ದಾರೆ. ಈಗ ಮಾತನಾಡಿದ ಮಾತ್ರ ಸತ್ಯದೂರ, ಅನವಶ್ಯಕ, ಅಸಭ್ಯ, ಅಸಂಬದ್ಧ ಮತ್ತು ಖಂಡನೀಯ ಎಲ್ಲವೂ ಹೇಳ್ತೇನೆ. ಅಂಥ ಪ್ರವೃತ್ತಿಗಳು ಎಲ್ಲ ಕಡೆ ಇಲ್ಲೋ ಅಂತ ಕೂಡ ನಾವೀಗ ಸಮರ್ಥಿಸಬಾರ್ದು, ಅದು ಕೂಡ ತಪ್ಪಾಗುತ್ತದೆ. ಎಲ್ಲ ಕಡೆ ಉಂಟು ಅಂತ ಹೇಳಿದರೆ ಇಂಥದ್ದು ಮಾತನಾಡೋದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಈ ಥರ ಮಾತಾಡೋದು. ಮೊದಲೇ ಯಕ್ಷಗಾನ ಕಲಾವಿದ ಸಂಕಷ್ಟದಲ್ಲಿದ್ದಾನೆ, ಏನೋ ಈಗ ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ತಾ ಇರುವಾಗ ಅವನನ್ನು ಕೆಳಗೆ ಹಾಕೋದ ತುಂಬ ದುಃಖದ ಖಂಡನೀಯವಾದ ವಿಷಯ. ಆಕ್ರೋಶ ತಡ್ಕೊಳ್ಬೇಕಾಗಿದೆ, ಹಾಗಾಗಿ ಹೆಚ್ಚು ಹೇಳುವುದಿಲ್ಲ ನಾನು ಇದನ್ನ ನಿನ್ನೆ ಗಮನಿಸಿದ್ದೇನೆ. ಆದರೆ ಇನ್ನೂ ಒಂದಿಷ್ಟು ಬೆಳವಣಿಗೆಯನ್ನ ಗಮನಿಸಿ ಅದರ ಬಗ್ಗೆ ಒಂದಿಷ್ಟು ಕಲಾವಿದರೊಟ್ಟಿಗೆ, ವಿಮರ್ಶಕರೊಟ್ಟಿಗೆ, ವಿದ್ವಜ್ಜನರೊಟ್ಟಿಗೆ ಮಾತನ್ನಾಡಿ ಆಮೇಲೆ ಪ್ರತಿಕ್ರಿಯಿಸೋಣ ಅಂತ ನಾನು ಕಾದಿದ್ದೆ. ನನ್ನದೇ ಆದಂಥ ಕೆಲವು ಕೆಲಸದ ಒತ್ತಡವೂ ಇತ್ತು. ಆದರೆ ಇವತ್ತು ಬೆಳಗ್ಗೆ ಮೊಬೈಲ್ ನೋಡಿದಾಗ ಇದೇ ಕೊಂಡದ ಕುಳಿಯವರನ್ನ ಪ್ರತಿಪಾದಿಸುವ ಆ ಪುಸ್ತಕವನ್ನ ಪ್ರತಿಭಟಿಸಿದಾಗ ನಮ್ಮನ್ನೆಲ್ಲ ವಿಲನ್ಗಳನ್ನಾಗಿ ಚಿತ್ರಿಸಿದ ನೋಡಿದ ಗುಂಪು ನನಗೆ ಆ ಎಲ್ಲ ಬಿಳಿಮಲೆಯವರು ಹೇಳಿದ ಮಾತಿನ ತುಣುಕುಗಳನ್ನ ಕಳಿಸ್ತಾ ನೀವು ಇನ್ನೊಂದು ಪ್ರತಿಭಟನೆ ಮಾಡಬೇಕಲ್ಲ ಅನ್ನುವಂಥ ಒಂದು ಉದ್ಧರಣೆಯನ್ನು ಕೂಡ ಕೆಳಗೆ ಬರೆಯಲಾಗಿದೆ. ಸ್ವತಃ ಕೊಂಡದ ಕುಳಿಯವರ ಪುಸ್ತಕವನ್ನ ಬರೆದಂಥ ಹಿರಿಯ ಪತ್ರಕರ್ತರಾದಂಥ ನನ್ನ ಗೆಳೆಯ ರಾಘವೇಂದ್ರ ಅವರು ಕೂಡ ನನಗೆ ಫೋನ್ ಮಾಡಿದ್ರು. ಗಣಪತಿಯವರೇ, ಇನ್ನೊಂದು ಪ್ರತಿಭಟನೆ ಮಾಡಬೇಕಲ್ಲ ನೀವು ಅಂತಂದ್ರು. ರಾಘವೇಂದ್ರರಿಂದ ಇದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಕೊನೆಗೆ ಅವರು ಫೋನ್ ಇಡುವಾಗ ನಿಮ್ಮನ್ನು ಕಾಲೆಳಿಲಿಕ್ಕೆ ಅಂತ ನಾನು ಫೋನ್ ಮಾಡಿದ್ದೆ ಅಂತ ಅಂದ್ರು. ಆದ್ರೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಕೊಂಡದ ಕುಳಿ ಅಂತವರ ಪುಸ್ತಕ ಅನುಭವ ಕಥನವನ್ನ ಸಾರ್ವತ್ರಿಕವಾಗಿ ಪ್ರತಿಭಟಿಸಿದ ನೀವು ಈಗ ಬಿಳಿಮಲೆಯವರ ಈ ಅಪಸವ್ಯವನ್ನು, ಈ ಅಪಭ್ರಂಶವನ್ನು,
ಅಥವಾ ಸಾಮೂಹಿಕವಾಗಿ ಯಕ್ಷಗಾನ ಕಲಾವಿದರೆಲ್ಲ ಸಲಿಂಗಕಾಮಿಗಳು ಅನ್ನುವಂಥ ಒಂದು ಈ ಮಾತನ್ನೇನು ಆಡಿದ್ದಾರೆ ಬಿಳಿಮಲೆಯವರು, ಅದರ ಬಗ್ಗೆ ನೀವು ಪ್ರತಿಭಟಿಸಬೇಕು. ರಾಘವೇಂದ್ರ ಒಂದು ಮಾತನ್ನ ತಿಳ್ಕೋಬೇಕು, ನಾವು ನೀವೆಲ್ಲ ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುವುದನ್ನ ತಡೆದು ಸಾಮಾಜಿಕವಾಗಿ ಒಂದು ಸುಸಂಸ್ಕೃತ ವಾತಾವರಣವನ್ನ ಮತ್ತು ಕಲೆ, ಸಾಹಿತ್ಯ, ಸಂಗೀತ ಈ ಕಲಾ ಪ್ರಪಂಚಕ್ಕೆ ಸಂಬಂಧಪಟ್ಟು ಯಾವುದಾದ್ರೂ ವಿವಾದಾತ್ಮಕವಾದ, ಯಾರದಾದ್ರೂ ತೇಜೋವಧೆ ಮಾಡುವ ಮತ್ತು ಒಂದು ಪರಂಪರೆಯನ್ನ ಕಟ್ಟಿದ ಮಹಾ ಕಲಾವಿದರ ಬದುಕನ್ನ, ಅವರ ವ್ಯಕ್ತಿಗತವಾದಂಥ ಒಳಗನ್ನ ಯಾವುದೇ ದಾಖಲೆಗಳಿಲ್ದೇನೆ, ಸಾಕ್ಷ್ಯಗಳಿಲ್ದೇನೆ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ನಾನು ಮಾತ್ರ ಸತ್ಯವಂತ, ನಾನು ಮಾತ್ರ ಪ್ರಯೋಗಶೀಲ, ನಾನು ಮಾತ್ರ ಹೇಳಿದ್ದೆಲ್ಲವೂ ಸತ್ಯ, ಉಳಿದದ್ದೆಲ್ಲವೂ ಮಿಥ್ಯ, ಉಳಿದದ್ದೆಲ್ಲರೂ ಯಕ್ಷಗಾನದ ಪರಂಪರೆಯಲ್ಲಿ ಒಂದು ರೀತಿಯ ಅವರಿಗೆ ಬೇಕಾದ ಹಾಗೆ ಕೋಡಂಗಿ ವೇಷ ಮಾಡಿದವರು, ನಾನು ಮಾತ್ರ ಸರಿಯಾಗಿ ಯಕ್ಷಗಾನವನ್ನ, ಅದರ ಪರಂಪರೆಯನ್ನ, ಸೃಜನಾತ್ಮಕತೆಯನ್ನ, ಅದರ ಧ್ವನಿಪೂರ್ಣತೆಯನ್ನ ದುಡಿಸ್ಕೊಂಡವನು ಅನ್ನುವಂಥ ಈ ಧಾಷ್ಟ್ಯವನ್ನ ಕೊಂಡದು ಕುಳಿಯುವಂಥವ್ರು ಅಂತಲ್ಲ, ಯಾರೇ ಮಾಡಿದ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ವೇದಿಕೆಯಲ್ಲಿ ಮತ್ತು ತಾತ್ವಿಕವಾಗಿ ಅದನ್ನ ಪ್ರತಿಕ್ರಿಯಿಸಬೇಕಾದದ್ದು, ಪ್ರತಿಭಟಿಸಬೇಕಾದದ್ದು ಮತ್ತು ಅದನ್ನು ವಿರೋಧಿಸಬೇಕಾದದ್ದು ಅದು ನಮ್ಮಂಥವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಯಕ್ಷಗಾನ ಪ್ರಿಯರ ಕರ್ತವ್ಯ ಅಂತ ಭಾವಿಸಿದ್ದೇನೆ. ಈಗ ಸಲಿಂಗಕಾಮ ಈ ಶಬ್ದವೇ ಯಕ್ಷಗಾನಕ್ಕೆ ನನ್ನ ವೈಯಕ್ತಿಕ ಬದುಕಲ್ಲಂತೂ ಹೊಸತು. ದಕ್ಷಿಣೋತ್ತರ ಕನ್ನಡದ ಈ ಕಡೆ ಬಂದರೆ ಶಿವರಾಮ ಹೆಗಡೆಯವರು, ಶಂಭು ಹೆಗಡೆಯವರು, ಚಿಟ್ಟಾಣಿಯವರು, ಆ ತಲೆಮಾರಿನಿಂದ ಹಿಡಿದು ತೆಂಕಿಗೆ ಬಂದರೆ ಶೇಣಿಯಂತವರೊಟ್ಟಿಗೆ, ಸುಂದರ್ರಾವ್ರೊಟ್ಟಿಗೆ, ಸಾಮಗ ಕುಟುಂಬದೊಟ್ಟಿಗೆ, ಈ ಥರದವರು, ಬನ್ನಂಜೆ ಸಂಜೀವರಂತ ಯಕ್ಷಗುರು ಒಟ್ಟಿಗೆ, ಕಾರಂತರೊಟ್ಟಿಗೆ, ಈ ಥರದ ಎಲ್ಲ ಒಡನಾಟಗಳನ್ನು ಮತ್ತು ವೃತ್ತಿಪರ ಮೇಳ, ಇವತ್ತೊಂದು 30-32 ಮೇಳಗಳು ಕೆಲಸ ಮಾಡ್ತಾ ಇರ್ಬೋದು, ಹಿಂದೆ 100 ಮೇಳಗಳು ಕೆಲಸ ಮಾಡ್ತಾ ಇದ್ವು. ಅವರೆಲ್ಲರೊಟ್ಟಿಗೂ ಒಂದು ಪತ್ರಕರ್ತನಾಗಿ, ಯಕ್ಷಗಾನದ ಆಸಕ್ತನಾಗಿ ನನ್ನ ಒಂದು ಒಡನಾಟ ಇತ್ತು, ವೈಯಕ್ತಿಕವಾದಂಥ ನೆಲೆಯಲ್ಲಿ ಸಂಬಂಧ ಇತ್ತು. ಇವೆಲ್ಲವನ್ನ ಇಟ್ಟುಕೊಂಡು ನೋಡಿದಾಗ್ಲೂ ಕೂಡ ಯಕ್ಷಗಾನದ ಪರಿಧಿಯ ಒಳಗೆ, ಪರಂಪರೆಯ ಒಳಗಡೆ ಅನೈತಿಕ ಸಂಬಂಧವನ್ನ ಕಂಡಿದ್ದೇವೆ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಅನ್ನ ಕಂಡಿದ್ದೇವೆ. ಯಕ್ಷಗಾನದ ಶ್ರೇಷ್ಠ ಕಲಾವಿದರು ಕೂಡ ತಿರುಗಾಟದ ಸಂದರ್ಭದಲ್ಲಿ ಎಲ್ಲೋ ಪ್ರೀತಿಯಿಂದ ಮಾತಾಡಿದ ಒಂದು ಹೆಣ್ಣುಮಗಳ ಮಾತನ್ನ ಅದನ್ನ ಪ್ರೇಮ, ಲವ್ ಅನ್ನುವ ಭಾವದಲ್ಲಿ ಮುಂದಾಗಿ ಪೆಟ್ಟು ತಿಂದದ್ದನ್ನು ಗಮನಿಸಿದ್ದೇವೆ, ಅಥವಾ ಅವಮಾನಕ್ಕೆ ಒಳಗಾದದ್ದನ್ನು ಗಮನಿಸಿದ್ದೇವೆ. ದೊಡ್ಡ ದೊಡ್ಡ ವಿವಾದಗಳು ಹುಟ್ಟುಕೊಂಡು ಅದು ಜಗಳಕ್ಕೆ ಅಥವಾ ಹೊಯ್ಕೈಗೆ ಮುಂದಾದಂಥ ಘಟನೆಗಳನ್ನು ನಾವು ಗಮನಿಸಿದ್ದೇವೆ. ಆದರೆ ಯಕ್ಷಗಾನ ಕಲಾವಿದರು ಅಥವಾ ಪ್ರತ್ಯೇಕವಾಗಿ ಬಿಳಿಮಲೆ ಹೇಳಿದ್ದೇನೋ 6 ತಿಂಗಳ ಅಲ್ಲಿ ಸಂಸಾರದೊಟ್ಟಿಗೆ ಅವರಿಗೆ ಸಂಬಂಧ ಇರುವುದಿಲ್ಲ, ಹೆಂಡತಿ ಇರುವುದಿಲ್ಲ, 6 ತಿಂಗಳ ಅವರು ಕಾಮವನ್ನು ಹೇಗೆ ನಿಗ್ರಹಿಸ್ತಾರೆ? ಈ ಪ್ರಶ್ನೆ ತುಂಬಾ ಸಾಪೇಕ್ಷವಾದದ್ದು ಅಂತ ನನ್ನ ದೃಷ್ಟಿಯಲ್ಲಿ. 6 ತಿಂಗಳ ಮೇಳದಲ್ಲಿ ಇರ್ತಾರೆ ಅನ್ನುವ ಕಾರಣಕ್ಕಾಗಿ ಅವರು ಈ ಅಸಹಜವಾದ ಕಾಮಕ್ಕೆ, ಅಸಹಜವಾದ ಕಾಮಕ್ರಿಯೆಗೆ, ಕ್ರೀಡೆಗೆ, ಕೇಳಿಗೆ ಒಳಗಾಗ್ತಾರೆ ಅನ್ನುವಂಥದ್ದು ಅದು ನಿಮ್ಮ ಅನುಭವ ಅಥವಾ ನಿಮ್ಮ ಸಂಶೋಧನೆಯೋ ಅಥವಾ ನೀವೇನಾದರೂ ಅದಕ್ಕೆ ದಾಖಲೆ ಸಂಗ್ರಹಿಸಿದ್ದೀರಾ? ಈ ರೀತಿಯ ಎಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತವೆ. 6 ತಿಂಗಳ ಕಾಮವನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಯಕ್ಷಗಾನಕ್ಕೆ ಬರುವಂತವರು ಎಲ್ಲಾ ಕಲಾವಿದರು, ವೃತ್ತಿಪರ ಕಲಾವಿದರು ಅಲ್ಲಿಯ ಸ್ತ್ರೀ ವೇಷಧಾರಗಳೊಟ್ಟಿಗೆ ಅವರು ಸಲಿಂಗ ಕಾಮವನ್ನು ಹೊಂದಿರ್ತಾರೆ ಅನ್ನೋದು ಸ್ವಾನುಭವ. ಯಾಕಂದ್ರೆ ಬಿಳೆಮಲೆಯವರು ಕೂಡ 4 ಕಡೆ ಯಕ್ಷಗಾನ ಪಾತ್ರವನ್ನು ಮಾಡಿದ್ ನೋಡಿದ್ದೇನೆ, ಬೈಠಕ್ಕಲ್ಲಿ ಮಾತಾಡಿದ್ ನೋಡಿದ್ದೇನೆ. ಒಬ್ಬ ಸಂಶೋಧಕನಾಗಿ, ವಿಮರ್ಶಕನಾಗಿ, ಸಾಹಿತಿಯಾಗಿ ಯಕ್ಷಗಾನ ಮತ್ತು ಜಾನಪದ ಕಲೆಗಳೊಟ್ಟಿಗೆ ಅವರ ಉಸಿರು ಬೆರೆತದ್ದು ನಾವು ಕಂಡಿದ್ದೇವೆ. ಅದನ್ನು ಅವರು ಯಕ್ಷಗಾನ ಕಲಾವಿದರು ಹೌದು, ವಾಗ್ಮಿಯೂ ಹೌದು, ವಿಮರ್ಶಕರು ಹೌದು, ಎಲ್ಲವೂ ಹೌದು. ಯಕ್ಷಗಾನದ ಬಗ್ಗೆ ಅಧಿಕೃತವಾಗಿ ಮಾತಾಡುವಂತ ಎಲ್ಲ ಹಕ್ಕು ಬಾಧ್ಯತೆಗಳಿದೆ. ಆದರೆ ಯಕ್ಷಗಾನ ಕಲಾವಿದರಾಗಿ ರಂಗದಲ್ಲಿ ಪಾತ್ರ ಮಾಡಿದಂಥ ಅನುಭವ ಮತ್ತು ಅನುಭವವನ್ನು ಹೊಂದಿದಂಥ ಇದೇ ಪುರುಷೋತ್ತಮ ಬಿಳಿಮಲೆ ಅವರು ಇವತ್ತು ಇಷ್ಟು ದೊಡ್ಡ ಆರೋಪವನ್ನ
ಇಡೀ ಯಕ್ಷಗಾನ ವೃತ್ತಿ ನಿರತ ಕಲಾವಿದರು, ತಿರುಗಾಟಕ್ಕೆ ಹೋದವರು ಎಲ್ಲರೂ ಸಲಿಂಗಕಾಮಿಗಳು. ಅವರ ಇಡೀ ಮಾತಿನ ಅರ್ಥವೇ ಆಗಿದೆ. ಅವರು ಕಾಮವನ್ನು ಗೆಲ್ಲಕ್ಕೆ ಬೇರೆ ದಾರಿಗಳಿಲ್ಲ. ಆದ್ರಿಂದ ಸ್ತ್ರೀ ವೇಷಧಾರಿಗಳು ಸುಂದರವಾಗಿ ಕಾಣ್ತಾರೆ, ಅವರೊಟ್ಟಿಗೆ ಅವ್ರಿಗೊಂದು ಸಂಬಂಧ ಬೆಳೀತದೆ, ಅವರು ಅವರನ್ನ ಸಲಿಂಗ ಕಾಮಕ್ಕೆ ಬಳಸ್ಕೊಳ್ತಾರೆ. ಒಮ್ಮೆ ಸ್ತ್ರೀ ವೇಷಧಾರಿ ಇದಕ್ಕೆ ವಿರೋಧಿಸಿದ್ರೆ ಭಾಗವತರು ಮರುದಿನ ಅವರಿಗೆ ಪಾತ್ರವನ್ನೇ ಕೊಡ್ತಿರ್ಲಿಲ್ಲ. ಈ ತರದ ಒಂದು ಮಾತುಗಳನ್ನ ಅವರು ಮುಂದುವರಿಸ್ತಾರೆ. ಇಲ್ಲೀಗ ಕೊಂಡದಕುಳಿ ಪುಸ್ತಕವನ್ನ ನಾವು ವಿರೋಧಿಸಿದ್ದೇವೆ ಅನ್ನೋ ಕಾರಣಕ್ಕಾಗಿ ಕೊಂಡದಕುಳಿಯ ಪಟಾಲಮ್ಮು ನನಗದನ್ನ ಕಳಿಸಿ ನೀವಿದನ್ನು ವಿರೋಧಿಸಬೇಕು, ನೀವಿದನ್ನು ಪ್ರತಿಭಟಿಸಬೇಕು ಅಂತ ಹೇಳ್ತಾರೆ ಅಥವಾ ಒತ್ತಡ ತಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಯಾರು ಭಾವಿಸಬೇಕಾಗಿಲ್ಲ. ಆ ಕ್ಷುಲ್ಲಕ ಮತ್ತು ಆ ರೀತಿಯ ಒಂದು ನೇರ ಅದನ್ನು ವ್ಯಕ್ತಿಗತವಾಗಿ ತೆಗೆದುಕೊಂಡು ಪ್ರತಿಕ್ರಿಯಿಸುವ ಮತ್ತು ನಮ್ಮ ಮೇಲೆ ಒತ್ತಡ ತರುವ, ನಮ್ಮನ್ನು ಆ ರೀತಿ ಭಾವಿಸುವ ಹಾಗೆ ಆ ಪುಸ್ತಕದ ಲೇಖಕರಾದ ಹಿರಿಯ ಪತ್ರಕರ್ತ ರಾಘವೇಂದ್ರರವರು ಭಾವಿಸ್ತಾರೆ ಅಂತಾದ್ರೆ, ನನಗೊಂದಿಷ್ಟು ಅಭಿಮಾನಿಗಳವರು ಕಳಿಸಿದ್ದಾರೆ, ಅವರ ಮುಗ್ಧತೆ ಬಿಟ್ಬಿಡೋಣ. ಆದರೆ ರಾಘವೇಂದ್ರಂಥವರು ಕೂಡ ಈ ರೀತಿಯ ಪ್ರತಿಕ್ರಿಯೆಯನ್ನ ಮಾಡ್ತಾರೆ ಅಂತಾದ್ರೆ ಅವರು ಈ ಪುಸ್ತಕದ ಒಟ್ಟು ಪ್ರಾಮಾಣಿಕತೆಯನ್ನ ವಿಮರ್ಶಾತ್ಮಕವಾಗಿ ಸಂವಾದಕ್ಕೆ ಒಡ್ಡುವ ನೆಲೆಯಲ್ಲಿ, ಸಾತ್ವಿಕ ನೆಲೆಯಲ್ಲಿ ಅದನ್ನು ತೆಗೆದುಕೊಂಡಿಲ್ಲ, ಅದನ್ನ ವೈಯಕ್ತಿಕ ನೆಲೆಯಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನೋದು ವೇದ್ಯ. ಅದು ಪ್ರಶ್ನೆ ಬೇರೆ. ಆ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇಲ್ಲ ಅನ್ನೋದನ್ನ ನಿಮ್ಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಆದ್ರೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತವೆ. ಹಾಗಾದ್ರೆ ಇವತ್ತು ಯಾಜಿ ಅಂತ ಕಲಾವಿದರಿದ್ದಾರೆ, ಕೊಂಡದಕುಳಿ ಅಂತ ಕಲಾವಿದರಿದ್ದಾರೆ. ನಾನು ರಾಘವೇಂದ್ರ ಅವರಿಗೆ ಇದನ್ನೇ ಪ್ರಶ್ನೆ ಮಾಡಿದೆ. ರಾಘವೇಂದ್ರ ಅವರು ಬಹಳ ನೇರವಾಗಿ ಗಟ್ಟಿಯಾಗಿ ಸಮರ್ಥನೆ ಮಾಡಿದ್ರು. ಎಸ್, ಬಿಳಿಮಲೆ ಅವರು ಹೇಳಿದ್ದು ಸತ್ಯ, ಯಕ್ಷಗಾನದಲ್ಲಿ ಸಲಿಂಗ ಕಾಮ ಇದೆ, ನನಗೆ ಗೊತ್ತಿದೆ. ನಾನು ಆವಾಗ ಹೇಳಿದೆ, ರಾಘವೇಂದ್ರರೇ, ಒಂದು ಕೆಲಸ, ನಿಮಗೆ ಗೊತ್ತಿದ್ರೆ ನೀವು ಅದನ್ನ ದಾಖಲೆ ಸಮೇತ ಅದನ್ನ ಪ್ರಚುರಪಡಿಸ್ಬೇಕು. ಒಂದು ಇಲ್ಲ, ನಾನು ನಿನ್ನೆನೆ ಬರೆದಿದ್ದೇನೆ ಅಂತಂದ್ರು ಓಕೆ, ಆದ್ರೆ ಅದನ್ನ ನೀವು ತಥಾಖಚಿತವಾಗಿ ಹೇಳಬೇಕು. ಬಿಳಿಮಲೆಯವರಿಗೂ ನಾವು ಇವತ್ತು ಹೇಳ್ತಾ ಇರೋದೇನು, ನೀವು ಅತ್ಯಂತ ಗೌರವಾನ್ವಿತವಾದಂಥ ಸ್ಥಾನದಲ್ಲಿದ್ದೀರಿ, ಮತ್ತೆ ನಿಮ್ಮ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಗೌರವ ಇದೆ, ನಿಮ್ಮ ಮಾತಿಗೆ ಬೆಲೆ ಇದೆ. ನೀವು ಏಕಾಏಕಿಯಾಗಿ ಯಕ್ಷಗಾನದ ವೃತ್ತಿಪರ ಕಲಾವಿದರು, ಮತ್ತೆ ಇದು ದಕ್ಷಿಣೋತ್ತರ ಕನ್ನಡದ ಯಕ್ಷಗಾನ ಪ್ರಪಂಚಕ್ಕೆ ಬಿಳಿಮಲೆಯವರು ಹೇಳಿದ ಮಾತು ನೆನಪಿಡಿ. ಕೇವಲ ಉತ್ತರ ಕನ್ನಡದ ಕಲಾವಿದರೋ, ಬಡಗೋ ತೆಂಕೋ ಅಲ್ಲ, ಇಡೀಯದಾದ ಯಕ್ಷಗಾನ ಕ್ಷೇತ್ರಕ್ಕೇನೆ ವೃತ್ತಿಪರವಾದಂಥ, ಅದನ್ನೇ ತನ್ನ ವೃತ್ತಿ ಅಂತ ಭಾವಿಸಿದಂಥ ತಿರುಗಾಟದ ಕಲಾವಿದರಿಗೆ ನೇರವಾಗಿ ಬಿಳಿಮಲೆಯವರು ಇವತ್ತು ಮಾನಹಾನಿಯನ್ನ ಮಾಡಿದ್ದಾರೆ, ಚಾರಿತ್ರ್ಯ ಹಾನಿಯನ್ನ ಮಾಡಿದ್ದಾರೆ. ಯಕ್ಷಗಾನದಲ್ಲಿ ಸ್ತ್ರೀ ವೇಷವನ್ನ ಹಾಕುವ ಪ್ರತಿಯೊಬ್ಬರು ಕೂಡ ಇವತ್ತು ಮನೆಗೋಗಿ ತಮ್ಮ ಮಕ್ಕಳ ಮುಖವನ್ನ, ಹೆಂಡತಿ ಮುಖವನ್ನ, ಸಮಾಜದ ಸಾಮಾಜಿಕರ ಮುಖದೆದುರು ತಾವು ನಿಲ್ಲುವಂತ ಒಂದು ಆತ್ಮಸ್ಥೈರ್ಯವನ್ನ, ಮಾನವನ್ನ ಕಳ್ಕೊಂಡಿದ್ದಾರೆ. ಇವತ್ತು ಯಕ್ಷಗಾನ ಕಲಾವಿದರು ಯಾರು ಹೋಗಿ ತಮ್ಮ ಮನೆಯಲ್ಲಿ ಸುಭಗವಾಗಿ, ಸುರಕ್ಷಿತವಾಗಿ ಒಂದು ಮುಖ ಎತ್ತಿ ಮಾತಾಡುವ ಆ ನೈತಿಕತೆಯನ್ನ ಇವತ್ತು ಕಳ್ಕೊಂಡಿದ್ದಾರೆ ಬಿಳಿಮಲೆಯವರ ಈ ಮಾತಿನಿಂದ. ಯಕ್ಷಗಾನ ಕಲಾವಿದರೆಲ್ಲರೂ ಹಿಂದೊಮ್ಮೆ ಇತ್ತು, ಯಕ್ಷಗಾನ ಕಲಾವಿದರನ್ನ ಮನೆ ಕರೆಬಿಡಿ, ಯಕ್ಷಗಾನ ಕಲಾವಿದರೊಟ್ಟಿಗೆ ಸಂಪರ್ಕ ಬೆಳೆಸಬೇಡಿ, ಯಕ್ಷಗಾನ ಕಲಾವಿದರು ಮನೆಗೆ ಬಂದ್ರೆ ಸಾಮಾನುಗಳನ್ನು ಕದ್ಕೊಂಡು ಹೋಗ್ತಾರೆ, ಇದ್ದ ಹೆಣ್ಮಕ್ಳೊಟ್ಟಿಗೆ ಅವರು ಮಾಡಬಾರ್ದ ವ್ಯವಹಾರವನ್ನ ಮಾಡ್ತಾರೆ, ಅವರು ನಂಬಿಕೆಗೆ ಅರ್ಹರಲ್ಲ. ಈ ತರದ ಊಹಾಪೋಹಗಳು, ಮಾತುಗಳು ಅದು ಶಿವರಾಮ ಹೆಗಡೆ ಅವರ ಬಾಯಿಂದಲೂ ಕೇಳಿದ್ದೇನೆ ನಾನು. ಇಂಥದ್ದೆಲ್ಲ ಇತ್ತು, ನಾಟಕ ರಂಗಕ್ಕೂ ಇತ್ತದು, ಸಿನಿಮಾ ರಂಗಕ್ಕೂ ಇತ್ತದು. ಅದೇನು ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ನಾಟಕ ರಂಗಕ್ಕೆ ಹೆಣ್ಣು ಬಂದ್ರೆ ಹಾಳಾಗೋಗ್ತಾರೆ, ಸಿನಿಮಾಕ್ಕೆ ಬಂದ್ರೆ ಅವ್ರು ಹಾಳಾಗೋಗ್ತಾರೆ, ಈ ತರದ ಒಂದು ಮಾತುಗಳು ಇದ್ವು. ಆದ್ರೆ ಸಿನಿಮಾದಲ್ಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಪುರುಷರ ಆಕ್ರಮಣ ಆಗತ್ತೆ, ಅವರನ್ನ ಬಳಸ್ಕೊಳ್ಳಲಾಗತ್ತೆ, ಅವರ ಅಸಹಾಯಕತೆಯನ್ನ, ಅವರ ದೌರ್ಬಲ್ಯಗಳನ್ನ ಬಳಸ್ಕೊಂಡು ಅವರನ್ನ ದೈಹಿಕವಾಗಿ ಹಿಂಸೆ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಅಟ್ಲೀಸ್ಟ್ ಮೀಟು ಅಥವಾ ಈಗ ಹೋಗಿ ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಒಂದು 4-10 ಹೆಣ್ಣು ಮಕ್ಕಳ ಒಂದು ಗುಂಪು, ಎಸ್ ನಾವು ಅದಕ್ಕೆ ತುತ್ತಾದವರು, ನಾವು ಐ ವಿಟ್ನೆಸ್ಸು, ನಾವು ಅದರ ಏನು ಸಂತ್ರಸ್ತರು, ನಮ್ಮ ಮೇಲೆ ಈ ತರದ್ದಾಗಿದೆ ಅಂತ ಹೇಳುವಂಥವ್ರು ಇದ್ದಾರೆ. ಆದ್ರೆ ಯಕ್ಷಗಾನದಲ್ಲಿ ಇವತ್ತು ಯಾರಿದ್ದಾರೆ ಅಂತವರು? ಅದನ್ನೇ ರಾಘವೇಂದ್ರ ಹೇಳಿದ್ದೆ ನಾನು. ಬರಬೇಕಿತ್ತಲ್ಲ ಇವತ್ತು ನಮ್ಮ ಕೊಂಡದಕುಳಿಯವರ ಪುಸ್ತಕದಲ್ಲಿ
ಇಷ್ಟೆಲ್ಲ ಕಲಾವಿದರ ತಪ್ಪುಗಳನ್ನು ಬರೆದ್ರಿ, ಇನ್ನೊಂದು ಮಗದೊಂದು ಎಲ್ಲವನ್ನು ಬರೆದ್ರಿ. ನೀವು ಸಲಿಂಗ ಕಾಮ ಅಲ್ಲಿ ನಡೀತಾ ಇದೆ ಯಕ್ಷಗಾನದಲ್ಲಿ, ಯಕ್ಷಗಾನ ಕ್ಷೇತ್ರದಲ್ಲಿ ಅಂತ ಒಂದು ಅಪಸವ್ಯ ಇಲ್ಲಿದೆ ಅನ್ನೋದನ್ನ ನೀವು ಯಾಕೆ ಬರೆಯಲಿಲ್ಲ? ನೀವೇ ಬರಹಗಾರರು, ಅವ್ರು ಹೇಳಿದವರು ಆ ಪುಸ್ತಕದಲ್ಲಿ ಬರಬೇಕಾಗಿತ್ತಲ್ಲ ಅಂತ ಅಂದೆ. ಹೌದು ಅಂತಂದು. ಮತ್ತೆ ಕೊನೆಗೂ ಇನ್ನೊಂದು ಮಾತು ಹೇಳಿದೆ ನೋಡಿ ರಾಘವೇಂದ್ರರೇ, ಇವತ್ತು ಆ ಕೊಂಡದ ಕುಳಿಯವರ ಪುಸ್ತಕವನ್ನ ಪ್ರತಿಭಟಿಸಿದ್ದೇವೆ, ಅದನ್ನು ಹಿಂದೆ ತೆಗೆದುಕೊಂಡಿದ್ದೇವೆ, ಹಿಂದೆ ತೆಗೆದುಕೊಳ್ಳುವಂತೆ ನಾವು ಅದಕ್ಕೆ ಒತ್ತಡವನ್ನ ತಂದೆವು ಸಾಂಸ್ಕೃತಿಕವಾಗಿ ಅನ್ನುವ ನೆಲೆಯಲ್ಲಿ ನೀವು ಮಾತಾಡ್ತೀರಿ. ಆ ಕಾರಣಕ್ಕಾಗಿ ಇದನ್ನು ಪ್ರತಿಭಟಿಸಬೇಕು, ಅದು ನಿಮ್ಮ ಹಕ್ಕು ಅನ್ನುವ ರೀತಿಯಲ್ಲಿ ನಮ್ಮಲ್ಲಿ ಒತ್ತಡ ತರ್ತಿರಲ್ಲ. ಈಗ ನೀವು ಸಲಿಂಗ ಕಾಮ ಇದೆ ಅಂತ ನೀವೇನು ಪ್ರತಿಪಾದಿಸ್ತಾ ಇದ್ದೀರಿ, ಅದರಲ್ಲಿ ಕೊಂಡದ ಕುಳಿಯವರು ಬರ್ತಾರೆ, ನೆನಪಿಡಿ. ಕೊಂಡದ ಕುಳಿಯವರು ಬರ್ತಾರೆ. ಮೌನವಾಗಿರುವ ಎಲ್ಲಾ ಯಕ್ಷಗಾನ ಕಲಾವಿದರು ಮೌನಂ ಸಮ್ಮತಿ ಲಕ್ಷಣ ಅನ್ನುವ ರೀತಿಯಲ್ಲಿ ಬಿಳಿಮಲೆಯವರ ಆಪಾದನೆಯನ್ನ, ಅಪಭ್ರಂಶವನ್ನ, ಅಪಸವ್ಯವನ್ನ ತಮ್ಮ ಮೈ ಮೇಲೇನೆ ಎಳ್ಕೊಳ್ಬೇಕಾಗತ್ತೆ. ನೀವು ಅದರ ಭಾಗಿ ಅಂತ ಒಪ್ಪಿಕೊಳ್ಬೇಕಾಗತ್ತೆ. ಇವತ್ತು ಎಲ್ಲೋ ಒಂದು ಕಡೆ ಕೆರೆಮನೆ ಶಿವಾನಂದ, ಯಕ್ಷರಂಗ ಪತ್ರಿಕೆ ಸಂಪಾದಕರಾದಂಥ ಗೋಪಾಲ್ ಕೃಷ್ಣ, ಆಮೇಲೆ ML ಸಾಮಗರು ಕೂಡ ಅದು ಯಾವ ಕಾರಣಕ್ಕಾಗಿ ಆ ರೀತಿಯ ಒಂದು ನಡುಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಸಲಿಂಗ ಕಾಮ ಅನ್ನೋದು ವಿದೇಶದಲ್ಲೂ ಇದೆ, ಈಗ ಅದು ಅಕ್ಸೆಪ್ಟೇಬಲ್ ಎಲ್ಲ ಕ್ಷೇತ್ರದಲ್ಲೂ ಇದೆ, ಇಲ್ಲೂ ಇರಬಹುದು. ಆದ್ರಿಂದ ಇದನ್ನು ದೊಡ್ಡದಾಗಿ ಅದನ್ನ ಒಂದು ವಿಷಯವನ್ನಾಗಿ ಚಿತ್ರಿಸಬೇಕಾಗಿಲ್ಲ ಅಂತ ಅವರು ಹಾಕಿದ ಒಂದು ಸ್ಟೇಟಸ್ ಅನ್ನು ನೋಡದೆ ಅದನ್ನ ನಿಮ್ ಗಮನಕ್ಕೂ ತರ್ತೇನೆ. ಆದ್ರೆ ML ಸಾಮಗ್ರಂತವ್ರ ಕುಟುಂಬದಲ್ಲೇ ತಲೆಮಾರುಗಳು ಬಂದಿದ್ದಾವೆ, ಯಕ್ಷಗಾನದ ತಲೆಮಾರುಗಳನ್ನ ನಾವು ಕಂಡಿದ್ದೇವೆ, ಕಾಣ್ತಾ ಇದ್ದೇವೆ. ಹಾಗಾದ್ರೆ ಆ ತಲೆಮಾರುಗಳೆಲ್ಲವೂ ಯಕ್ಷಗಾನದ ಒಂದು ಈ ಮೇಳಗಳಲ್ಲಿದ್ದವರು, ತಿರುಗಾಟದಲ್ಲಿದ್ದವರು, ವೃತ್ತಿಪರವಾಗಿ ಕೆಲಸ ಮಾಡಿದವರು. ಹಾಗಾದ್ರೆ ಈ ಅಪಭ್ರಂಶವನ್ನ, ಅಪಸವ್ಯವನ್ನ ಮೆತ್ತಿಕೊಂಡೇ ಅವರೆಲ್ಲರೂ ಬದುಕಿದ್ರೆ ಅನ್ನುವ ಪ್ರಶ್ನೆಯನ್ನ ML ಸಾಮಗ್ರಿಗೂ ನಾನು ಕೇಳಬೇಕಾಗತ್ತೆ. ಅವ್ರ ಬಗ್ಗೆ ಅತ್ಯಂತ ಪ್ರೀತಿ ಇದೆ, ಗೌರವ ಇದೆ, ನನಗೆ ಒಡನಾಟ ಇದೆ. ಆ ಸಖ್ಯ ಇರೋದ್ರಿಂದಲೇ ಈ ಮಾತು ಹೇಳ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಅವ್ರ ಕುಟುಂಬದಲ್ಲೂ ಘಟಾನುಘಟಿಗಳು ಇತಿಹಾಸವನ್ನ ನಿರ್ಮಿಸಿ ಹೋದಂಥವ್ರು. ದೊಡ್ಡ ಸಾಮಗ್ರು, ಸಣ್ಣ ಸಾಮಗ್ರು ಅನ್ನೋದು ಯಕ್ಷಗಾನದ ಎರಡು ಕಣ್ಣುಗಳಿದ್ದಂಗೆ. ಅವರು ವೃತ್ತಿ ಮೇಳದಲ್ಲಿ ಇದ್ರಲ್ಲ. ನೀವು ಈ ರೀತಿಯ ತೇಲಿಸುವ ಮತ್ತು ಇದನ್ನ ತಥಾಕಚಿತವಾಗಿ ಇದರ ಬಗ್ಗೆ ಪ್ರತಿಕ್ರಿಯಿಸದೇ ಇರುವ ಒಂದು ಧಾಟಿ ಏನನ್ನ ಸೂಚಿಸ್ತದೆ? ಯಕ್ಷಗಾನದ ರಂಗದಲ್ಲಿ ಇವತ್ತು ನಮ್ಮಂಥವ್ರು ಮಾತ್ರ ಮಾತಾಡ್ಬೇಕಾ? ಉಳಿದವ್ರು ಯಾರು ಮಾತಾಡಬಾರ್ದ? ಹಾಗಾದ್ರೆ ಕಲಾರಂಗ ಯಾಕೆ ಸುಮ್ಮನೆ ಕೂತಿದೆ? ಪಟ್ಲ ಫೌಂಡೇಶನ್ ಯಾಕೆ ಸುಮ್ಮನೆ ಕೂತಿದೆ? ಈಗಾಗಲೇ ಇದು ಕೆರೆಮನೆ ಶಿವಾನಂದ ಪ್ರತಿಕ್ರಿಯಿಸಿದ್ದಾರೆ. ಯಕ್ಷಗಾನದ ಪರಂಪರೆ, ಯಕ್ಷಗಾನದ ಉಳಿವು ಅಳಿವು, ಯಕ್ಷಗಾನ ಕಲಾವಿದರ ಒಂದು ಸುಖ ದುಃಖ ಇವೆಲ್ಲವನ್ನ ಗೌರವಿಸುವಂತ, ಅದನ್ನ ನೋಡುವಂತ, ಅದಕ್ಕೆ ಸಂವಾದಿಯಾಗಿರುವಂತ ಕಲಾರಂಗ ಮತ್ತು ಪಟ್ಲ ಫೌಂಡೇಶನ್ ಅಂತ ಈ ತರದ ಯಕ್ಷ ಸಂಘಟನೆಗಳು ಇಂಥ ಅಪಸವ್ಯದ ಇದೇ ಯಕ್ಷಗಾನ ರಂಗದಲ್ಲಿ ಅಂತ ಅಧಿಕೃತವಾಗಿ ತಾನೇ ಅಂತ ಒಂದು ಸಲಿಂಗ ಕಾಮಕ್ಕೆ ಎಲ್ಲೋ ಒಂದು ಕಡೆ ಲಾಂಟನ್ ಹಿಡಿದಿದ್ದೇನೆ ಅನ್ನುವ ರೀತಿಯಲ್ಲಿ ಪುರುಷೋತ್ತಮ್ ಬಿಳಿಮೆಲೆ ಅವರು ಇವತ್ತು ಸಾರ್ವಜನಿಕವಾಗಿ ಮಾತಾಡಿದ್ದಿದೆಯಲ್ಲ, ಆ ಮಾತಿನ ಬಗ್ಗೆ ನೀವು ಪ್ರತಿಕ್ರಿಯಿಸುವುದಿಲ್ಲ ಯಾಕೆ? ಇದೇ ನಮ್ಮ ಕೊಂಡದ ಕುಳಿಯವರ ಪುಸ್ತಕದ ಬಗ್ಗೆ ಕೂಡ ಯಕ್ಷಗಾನದಲ್ಲಿ ಇವತ್ತು ಹಿರಿಯ ತಲೆಮಾರನೊಟ್ಟಿಗೆ ಅನುಸಂಧಾನವನ್ನ ಹೊಂದಿ ಇವತ್ತು ಹಿರಿಯ ಕಲಾವಿದರು ಅಂತ ದಕ್ಷಿಣೋತ್ತರ ಕನ್ನಡದಲ್ಲಿ ಹೆಸರು ಮಾಡದಂಥವ್ರು ವ್ಯಕ್ತಿಗತವಾಗಿ ನಮ್ಮ ಹತ್ರ ಸಿಕ್ಕದಾಗ ಹೇಳ್ತಾರೆ, ವಾಚಾಮಗೋಚರವಾಗಿ ಬರೆದಿದ್ದಾರೆ, ಅದು ಅಕ್ಷಮ್ಯ, ಹಂಗೆ ಹಿಂಗೆ. ಯಾರಾದ್ರೂ ಈ ತರ ಬರೀತಾರ? ಅವರ ಇಡೀ ಯಕ್ಷಗಾನದ ಒಂದು ಆ ಪಯಣಕ್ಕೆ, ಅವರ ಯಕ್ಷಗಾನದ ಸಾರ್ಥಕವಾದಂತ ಇಲ್ಲಿಯವರೆಗಿನ ಆ ಒಂದು ನಡೆಗೆನೆ ಅದು ಅವರೇ ಒಂದು ಅಪಮಾನ ಮಾಡ್ಕೊಂಡಿದ್ದಾರೆ. ಎಲ್ಲವನ್ನ ಸರ್ವನಾಮ ಮಸಿನುಂಗಿದ ಹಾಗೆ ಆಗೋಯ್ತು ಕೊಂಡದ ಕುಳಿಯವರ ಬದುಕಲ್ಲಿ ಪುಸ್ತಕ ಅಂತ ಆ ಹಿರಿಯ ಕಲಾವಿದರು ಕೆರೆಮನೆ ಒಂದು ಫಂಕ್ಷನ್ಗೆ ಹೋದಾಗ ನನ್ನ ಹತ್ರ ವೈಯಕ್ತಿಕವಾಗಿ ಹೇಳ್ತಾರೆ. ಅದೇ ಪಬ್ಲಿಕ್ ಅಲ್ಲಿ ಹೇಳೋದಿಲ್ಲ. ಇಲ್ಲಿ ಬಿಳಿಮಲೆಯವರ ಪ್ರಶ್ನೆ ಬಂದಾಗ್ಲೂ ಇದೇ ಪ್ರಶ್ನೆ. ಪಬ್ಲಿಕ್ ಅಲ್ಲಿ ಇದನ್ನು ಯಾರೂ ಪ್ರತಿಭಟಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಅದನ್ನ ಈ ರೀತಿಯ ಒಂದು ಅಪಸವ್ಯವನ್ನ ಸಾಮೂಹಿಕವಾಗಿ ಯಕ್ಷಗಾನ ಕಲಾವಿದರು ಅಂದ್ರೆ ಸಲಿಂಗಕಾಮಿಗಳು ಅನ್ನುವ ರೀತಿಯಲ್ಲಿ ಮಾತಾಡದಂತ ಬಿಳಿಮಲೆಯವರ ಮಾತನ್ನ ಒಂದು ಪ್ರಸ್ತಾಪಿಸಿ ಅದಕ್ಕೆ ಪ್ರತಿಕ್ರಿಯಿಸ್ಲಿಕ್ಕೂ ನೀವು ಹೋಗುದಿಲ್ಲ ಅಂತ ಆದ್ರೆ, ಯಾವ್ಯಾವುದು
ಕಾರ್ಯಕಾರಣ ಸಂಬಂಧ, ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಬಿಳಿಮಲೆ ಅವರು ಸಿದ್ದರಾಮಯ್ಯನವರಿಗೆ ಆಪ್ತರು, ಕಾಂಗ್ರೆಸ್ಸಿನ ಪ್ರತಿಪಾದಕರು, ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ, ನಾಳೆ ನಮಗೆ ಪ್ರಶಸ್ತಿ ಸಿಗ್ಲಿಕ್ಕಿಲ್ಲ, ಮಾಶಾಸನ ಸಿಗ್ಲಿಕ್ಕಿಲ್ಲ, ಇನ್ನೊಂದು ಸಿಗ್ಲಿಕ್ಕಿಲ್ಲ, ಅದಕ್ಕೆಲ್ಲ ಅವರು ಅಡ್ಡಗಾಲ ಹಾಕ್ಯಾರು. ಆ ಕಾರಣಕ್ಕಾಗಿ ನಾವೀಗ ಮೌನವಾಗಿರೋದು ಒಳ್ಳೇದು. ಇಂಥ ಒಂದು ಹೀನಾಯ ಸ್ಥಿತಿಗೆ ಯಕ್ಷಗಾನ ಕಲಾವಿದರು ಬಂದಿದ್ದಾರೆ ಅಂತ ಆದ್ರೆ ನಿಮಗೆ ಯಾವ ವೈಯಕ್ತಿಕವಾದ ನೆಲೆಯಲ್ಲಿ ನಿಮಗೆ ಆತ್ಮಾಭಿಮಾನ ಇದೆ ಅಂತ ನಾನು ಪ್ರಶ್ನೆ ಮಾಡಬೇಕಾಗುತ್ತೆ. ಇಂಥ ಅಪಸವ್ಯ ಇದೆ ಅಂತ ಆದ್ರೆ ಅದನ್ನ ಪಟ್ಟಿ ಮಾಡಿ ಹೇಳಿ ಬಿಳಿಮಲೆ ಅವರೇ, ಯಾರ್ಯಾರು ಅಂತ ಹೇಳಿ, ಯಾವ್ಯಾವ ಸ್ತ್ರೀ ಕಲಾವಿದರು ಇದಕ್ಕೆ ಸಂತ್ರಸ್ತರಾಗಿದ್ರು ಅಂತ ಹೇಳಿ, ಸ್ತ್ರೀ ವೇಷ ಕಲಾವಿದರು ಯಾರಾದ್ರೂ ನಿಮ್ಮ ಹತ್ರ ಹೇಳಿದ್ದಿದ್ರೆ ಅದರ ದಾಖಲೆಯನ್ನು ಒದಗಿಸಿ, ಅವಾಗ ನಾವು ಒಪ್ಕೊಳ್ತೇವೆ. ಅಥವಾ ಈಗ ಯಾಜಿ ಅಂತವರು, ಕೊಂಡದಕುಳಿ ಅಂತವರು ಈ ಕಡೆ, ಅಥವಾ ತೆಂಕಿನಲ್ಲಿ ಹಿರಿಯ ಕಲಾವಿದರು, ಸಮಕಾಲೀನ ಜಗತ್ತಲ್ಲಿ ಬದುಕ್ತಾ ಇರುವಂತ ಅಥವಾ ಯಕ್ಷಗಾನದಲ್ಲಿ ಶ್ರೇಷ್ಠರು ಅಂತ ಹೇಳ್ಕೊಂಡಂತ ಮದ್ಲೆಗಾರರು ಇರ್ಬೋದು, ಭಾಗವತರು ಇರ್ಬೋದು, ಕಲಾವಿದರು ಇರ್ಬೋದು, ಪ್ರತಿಯೊಬ್ಬರು ಕೂಡ ನೀವು ಇದನ್ನು ಹೌದು ಅಂತ ಹೇಳಿಬಿಟ್ರೆ ನಾವು ಈ ಮಾತನ್ನೆಲ್ಲ ವಾಪಸ್ ತಕೊಂಡು ಎಸ್ ಬಿಳಿಮಲೆ ಅವರು ಹೇಳಿದ್ದು ಸತ್ಯ, ನಮ್ಮ ಅದಕ್ಕೆ ಸಹಮತ ಇದೆ ಅಂತ ನಾವು ಒಪ್ಕೊಂಡ್ಬಿಡ್ತೇವೆ. ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಬಿಳಿಮಲೆಯವರ ಮಾತಿಗೆ ಮಾತ್ರ ಆಕ್ಷೇಪ, ಅವರ ವ್ಯಕ್ತಿಗತ ವಿಚಾರಕ್ಕೆ ಆಕ್ಷೇಪ ಇಲ್ಲ. ಆದ್ರೆ ಬಿಳಿಮಲೆ ಅವರ ಗಮನಕ್ಕೆ ಇನ್ನೊಂದು ತರಬೇಕು ನಾನು. ಈಗ ಯೂನಿವರ್ಸಿಟಿಗಳಲ್ಲಿ ಬಹಳಷ್ಟು ವಿವಾದಗಳಾಗಿದೆ, ಕೇಸ್ಗಳಾಗಿದ್ದಾವೆ. ಎಲ್ಲರೂ PhD ಗೆ ಅಂತ ಹೋಗ್ತಾರೆ ಹೆಣ್ಮಕ್ಳು, ಅಲ್ಲಿ ಗೈಡ್ಗಳನ್ನ ನೇಮಿಸ್ಕೋಬೇಕಾಗತ್ತೆ. ಆ ಗೈಡ್ಗಳು PhD ಮಾಡ್ಲಿಕ್ಕೆ ಬರುವಂತ ಈ ವಿದ್ಯಾರ್ಥಿ ಹೆಣ್ಮಕ್ಳನ್ನ ಯಾವ ರೀತಿ ಬಳಸ್ಕೊಳ್ತಾರೆ ನಾವು ನೋಡಿದ್ದೇವೆ. ಅದಕ್ಕೆ ದಾಖಲೆಗಳಿದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲೆ ಆದಿದೆ. ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ, ಎಲ್ಲಿ ಬೇಕಾದ್ರೂ ನಿಮ್ಗೆ ಇಂಥ ಪ್ರಕರಣಗಳು ಸಿಗ್ತವೆ. ಒಂದು. ಎರಡನೇದು, ತಮ್ಮಲ್ಲಿಗೆ ವಿದ್ಯಾರ್ಜನೆಗೆ ಬಂದಂತ ಹೆಣ್ಮಕ್ಕಳನ್ನೇ ಈ ಬುದ್ಧಿಜೀವಿಗಳು, ಪ್ರೊಫೆಸರ್ಗಳು ಎಷ್ಟು ಜನ ಮದುವೆ ಆಗಿಲ್ಲ? ಅಥವಾ ಯೂನಿವರ್ಸಿಟಿಯಲ್ಲಿ ಈ ವಿದ್ಯಾರ್ಜನೆಗೆ ಹೋಗುವಂತ ಹೆಣ್ಮಕ್ಕಳ ಮೇಲೆ ಅವರ ದೌರ್ಬಲ್ಯಗಳನ್ನ, ಅವರ ಮಾರ್ಕ್ಸ್ ಕಾರ್ಡ್ಗಳನ್ನ, ಅವರ PhD ಗೆ ಅವರು ಕೊಡಬೇಕಾದಂತ ಒಂದು ಮುದ್ರೆಯನ್ನ ಒತ್ತಲಿಕ್ಕೆ ಎಷ್ಟು ಜನ ಹೆಣ್ಮಕ್ಕಳನ್ನ ಬಳಸ್ಕೊಂಡದ್ದು ಈ ನಮ್ಮ ಕಣ್ಣೆದುರು ದಾಖಲೆ ಇಲ್ಲ. ಆ ಕಾರಣಕ್ಕಾಗಿ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವವರೆಲ್ಲ ವ್ಯಭಿಚಾರಿಗಳು, ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವವರು ಮತ್ತು ಯೂನಿವರ್ಸಿಟಿಯಲ್ಲಿ ಕಲೀಲಿಕ್ಕೆ ಹೋದಂತ ಹೆಣ್ಮಕ್ಕಳೆಲ್ಲ ಅಲ್ಲಿ ಆ ಮೇಷ್ಟ್ರ ಒಟ್ಟಿಗೆ ಅವರು ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಹೇಳಿ ಬಿಳಿಮಲೆಯವರು ಪ್ರೊಫೆಸರ್ ಆಗಿರೋದ್ರಿಂದ ಅವರನ್ನೂ ಸೇರಿ ಈ ಮಾತನ್ನ ನಾವು ಹೇಳಲಿಕ್ಕಾಗತ್ತಾ? ಯಕ್ಷಗಾನ ಅಂತಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಅಪಭ್ರಂಶಗಳಿರ್ತವೆ, ಅಪಸವ್ಯಗಳಿರ್ತವೆ. ಆದ್ರೆ ಅದನ್ನ ಸಾಮೂಹಿಕಕರಣಗೊಳಿಸುವ, ಸಾರ್ವತ್ರೀಕರಣಗೊಳಿಸುವ, ಆ ಮೂಲಕ ಯಕ್ಷಗಾನ ಕಲಾವಿದರು ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗತ್ತೆ ಅನ್ನುವ ಸೂಕ್ಷ್ಮತೆ ಬಿಳಿಮಲೆಯಂತ ಒಬ್ಬ ವಿದ್ವತ್ಪೂರ್ಣವಾಗಿ ತನ್ನ ಇಡೀ ಜೀವಮಾನವನ್ನ ಕಳ್ಕೊಂಡು ಬಂದಂತ ಭಾರತೀಯ ಸಾಂಸ್ಕೃತಿಕ ಚರಿತ್ರೆಯಲ್ಲಿ, ಸಾಂಸ್ಕೃತಿಕ ರಂಗದಲ್ಲೇ ಒಂದು ವಿಶಿಷ್ಟ ಸ್ಥಾನವನ್ನ ಹೊಂದಿದಂತ ಬಿಳಿಮಲೆ ಅಂತವರಿಗೆ ಈ ಸೂಕ್ಷ್ಮ ಅರ್ಥ ಆಗುದಿಲ್ವಾ? ಈಗ ಇವತ್ತು ಚಾಲ್ತಿಯಲ್ಲಿರುವಂತ ವೃತ್ತಿ ಮೇಳದಲ್ಲೂ ಮತ್ತು ವೃತ್ತಿಯಾಗಿಸಿಕೊಂಡ ಕಲಾವಿದರು ಯಾವ ರೀತಿಯಲ್ಲಿ ಮುಖ ಎತ್ತಿ ಬದುಕಬೇಕು? ಸಲಿಂಗ ಕಾಮ ಕಾನೂನು ಪ್ರಕಾರವಾಗಿ ದೇಶದಲ್ಲೂ ವಿದೇಶದಲ್ಲೂ ಇವತ್ತು ಅಕ್ಸೆಪ್ಟೇಬಲ್ ಆಗಿರ್ಬೋದು. ಆದ್ರೆ ನಮ್ಮ ಸಮಾಜ ಏನನ್ನ, ಯಾವ ರೀತಿಯಲ್ಲಿ ಅದನ್ನು ಬಯಸ್ತದೆ, ಯಾವ ರೀತಿಯಲ್ಲಿ ಅದನ್ನು ಗ್ರಹಿಸ್ತದೆ? ಯಕ್ಷಗಾನ ತನ್ನ ಸಾಂಸ್ಕೃತಿಕವಾದಂಥ ವೈಭವವನ್ನು ಕಳ್ಕೊಳ್ತಾ ಇದೆ, ತನ್ನದೇ ಆದಂಥ ಪಾರಂಪರಿಕವಾದಂಥ ಶಿಷ್ಟತೆಯನ್ನ ಕಳ್ಕೊಳ್ತಾ ಇದೆ. ಯಕ್ಷಗಾನ ಇವತ್ತು ಅಳಿವು ಉಳಿವಿನ ಸಂಕ್ರಮಣ ಸ್ಥಿತಿಯಲ್ಲಿ ನಿಂತಿದೆ. ಯಕ್ಷಗಾನ ಇವತ್ತು ಸರ್ಕಸ್ ಆಗಿದೆ. ಇಂಥ ಒಂದು ಡೋಲಾಯಮಾನವಾದಂಥ ಪರಿಸ್ಥಿತಿಯಲ್ಲಿ ಕೆಲವು ಯಕ್ಷಗಾನವನ್ನದ ಕಲಾವಿದರು ವೃತ್ತಿಯಾಗಿ ಸ್ವೀಕರಿಸಿ ಬದುಕನ್ನ ಕಂಡುಕೊಂಡಿದ್ದಾರೆ. ಈಗ ಬಂದು ಬಿಳಿಮಲೆ ಅಂತವರು ಇಡೀ ಯಕ್ಷಗಾನದ ಕ್ಷೇತ್ರದಲ್ಲಿ ಎಲ್ಲರೂ ಸಲಿಂಗಕಾಮಿಗಳು, ಸ್ತ್ರೀ ವೇಷ ಮಾಡುವವರೆಲ್ಲರೂ ಸಲಿಂಗಕಾಮಕ್ಕೆ ಬಲಿಯಾದವರು, ಅವರು ಕಾಮವನ್ನು ಹೇಗೆ ಗೆಲ್ತಾರೆ? ಹಾಗಾದ್ರೆ 6 ತಿಂಗಳ ವರ್ಷ ಹೆಂಡತಿಯಿಂದ ದೂರ ಇದ್ದವರು, ಸಂಸಾರದಿಂದ ದೂರ ಇದ್ದವರು ಎಲ್ಲರೂ ಹಾಗಾದ್ರೆ ಅನೈತಿಕ ಸಂಬಂಧ, ಸಲಿಂಗ ಕಾಮ, ಆ ಕಾಮ, ಈ ಕಾಮ, ಇಂಥ ಕಾಮಾಸ್ತುರರು ಮತ್ತು ಕಾಮಾಸುರರು ಅಂತ ಭಾವಿಸ್ಬಿಡೋದ? ಇದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಇಂಥ ಪ್ರಕರಣ ಬಂದಾಗ
ಇಡೀ ಯಕ್ಷಗಾನದ ಒಟ್ಟಂದದಲ್ಲಿ ಕಲಾವಿದರು, ಕಲಾ ಪೋಷಕರು, ವಿಮರ್ಶಕರು, ಕಲಾ ಆರಾಧಕರು ಇವರೆಲ್ಲರೂ ಸೇರಿ ಇಂಥ ಪ್ರಶ್ನೆಗಳು, ಇಂಥ ಒಂದು ಸವಾಲು ಬಂದಾಗ ಅದನ್ನ ಎದುರಿಸಬೇಕು, ಅದನ್ನ ಪ್ರತಿಕ್ರಿಯಿಸಬೇಕು. ಈಗ ಸಿನಿಮಾಕ್ಕೆ ಹೋದ ಹೆಣ್ಮಕ್ಳೆಲ್ಲರೂ ನಡತೆಗೆಟ್ಟವರು ಅಂತ ಅಂದ್ಬಿಟ್ರೆ ಹೇಗಾಗತ್ತದು? ಸಿನಿಮಾದಲ್ಲಿ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಸಿನಿಮಾಕ್ಕೆ ಬರುವಂತ ನಾಯಕಿಯರನ್ನ ಅವರು ಹಾಸಿಗೆ ಕರೀತಾರೆ, ಬಳಸ್ಕೊಳ್ತಾರೆ ಅಂತ ಹೇಳ್ಬಿಟ್ರೆ ಏನ್ ಮಾಡೋಣ? ರಂಗಭೂಮಿಗೆ ಹೋದಂತ ಹೆಣ್ಮಕ್ಳನ್ನೆಲ್ಲ ರಂಗಭೂಮಿಯಲ್ಲಿ ಇರುವ ಪುರುಷರು ಅವರನ್ನು ಬಳಸ್ಕೊಳ್ತಾರೆ ಅಂತ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ನೀನಾಸಂ ತಿರುಗಾಟ ಅಥವಾ ರಂಗಾಯಣದ ತಿರುಗಾಟ, ಈ ತಿರುಗಾಟದ ಕಲಾವಿದರೆಲ್ಲರೂ ಅವರು ಮನೆಯಿಂದ ಹೊರಗಡೆ ಇರ್ತಾರೆ, ದೂರ ಇರ್ತಾರೆ. ಆದ್ರಿಂದ ಅಲ್ಲಿ ಕಲಾವಿದರು, ಕಲಾವಿದೆಯರು ಅವರು ಲೈಂಗಿಕವಾಗಿ ಪರಸ್ಪರ ಬಳಸ್ಕೊಳ್ತಾರೆ ಅಂತ ಈ ರೀತಿ ಹೇಳಿಕೆಗಳನ್ನ ಕೊಡಬಹುದೇ? ಇವತ್ತು ರಾಜಕಾರಣದಲ್ಲಿ ಸಿಡಿ ಪ್ರಕರಣ ಮೇಲಿಂದ ಮೇಲೆ ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಅಮಾನುಷವಾದಂತ ಒಬ್ಬ ಕಾಮಾತುರನನ್ನು ನಾವು ನೋಡ್ತೇವೆ. ಆದ್ರಿಂದ ಹೇಳ್ಬಿಡುದಾ, ಇಡೀ ರಾಜಕಾರಣಿಗಳು ನಡತೆಗೆಟ್ಟವರು, ಅತ್ಯಾಚಾರಿಗಳು. ನೀವು ಅಲ್ಲಿ ರಾಜಕಾರಣಕ್ಕೆ ಹೋದಂತ ಎಲ್ಲ ಹೆಣ್ಣುಮಕ್ಕಳನ್ನು ಅಲ್ಲಿದ್ದ ರಾಜಕಾರಣಿಗಳು ಬಳಸ್ಕೊಳ್ತಾರೆ, ಇಲ್ಲದೆ ಇದ್ರೆ ಅವರಿಗೆ ಭವಿಷ್ಯ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅದು ಸರಿಯಾ? ಅದು ಸಮರ್ಥನೀಯವೇ? ಈ ಪ್ರಶ್ನೆ ಬಿಳಿಮಲೆಯವರ ಈ ಸಲಿಂಗ ಕಾಮದ ಆರೋಪಕ್ಕೂ ಅನ್ವಯಿಸ್ತದೆ. ಅಲ್ಲಿ ಹಾಗಂತ ಅದು ಇಲ್ಲವೇ ಇಲ್ಲ ಅನ್ನೋದಲ್ಲ. ಸಾಮೂಹೀಕರಣಗೊಳಿಸುವುದು ಎಷ್ಟರ ಮಟ್ಟಿಗೆ ಸರಿ? ಯಕ್ಷಗಾನವನ್ನೇ ತನ್ನ ಆಸ್ತಿ, ನನ್ನ ಆಯ, ಅಂಗ, ಭಾವ, ಬದುಕು ಅಂತ ಭಾವಿಸಿದಂಥವ್ರು. ನೀವು ಬದುಕಿದ್ದವರಿಗೆ ಮಾತ್ರ ಅವಮಾನ ಮಾಡಿಲ್ಲ ಬಿಳಿಮಲೆಯವರೇ, ನೀವು ಇಡೀ ಯಕ್ಷಗಾನದ ಪರಂಪರೆಯಲ್ಲಿ ಇವತ್ತು ಎಂಥ ಘಟಾನುಘಟಿಗಳಾಗಿ ಹೋಗಿದ್ದಾರೋ ಅವ್ರು ಎಲ್ಲರನ್ನೂ ಸೇರಿ ಮಾತನ್ನು ಹೇಳಿದ್ದೀರಿ. ನೀವು ಅದಕ್ಕೆ ಕಾಲಮಿತಿಯನ್ನು ಹಾಕಿಲ್ಲ. ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅಂತ ನೀವು ಉದ್ಘೋಷ ಮಾಡಿದಿರಿ. ಇದನ್ನು ಹಾಗಾದರೆ ಯಕ್ಷಗಾನದ ಕ್ಷೇತ್ರ ತನ್ನ ಮೌನದಿಂದ, ತನ್ನ ಜಾಣತನದಿಂದ, ವ್ಯಾವಹಾರಿಕ ಬುದ್ಧಿಯಿಂದ ಅದನ್ನ ದಕ್ಕಿಸ್ಕೊಳ್ತದೆ, ಅದಕ್ಕೆ ಪ್ರತಿಕ್ರಿಯಿಸ್ತಿದೆ, ಸುಮ್ಮನೆ ಕೂತ್ಕೊಳ್ತದೆ ಅಂತ ಆದ್ರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ. ಪತ್ರಕರ್ತರಾದಂತ ರಾಘವೇಂದ್ರ ಅವರು ಇವತ್ತು ಸಮರ್ಥಿಸ್ತಾರೆ ಅದನ್ನ. ಹೌದು ಇದೆ, ಅದಕ್ಕೆ ನೀವು ಒಂದು ಚೌಕಟ್ಟಿನಲ್ಲಿ ಮಾತಾಡಬೇಕು. ಇಂಥ ಕಾಲಘಟ್ಟದಲ್ಲಿ ಇಂಥವರು ಹಾಗೆ ಹೇಳಬೇಕೆ ಹೊರತು ನೀವು ಅದನ್ನು ಇಡಿಯದಾಗಿ ಸಮೂಹಕರಣವನ್ನ ಮಾಡಿದ್ರೆ ಅವಾಗ ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರು ತಲೆ ಎತ್ತುವುದು ಹೇಗೆ? ಅವ್ರ ಹೆಂಡತಿ ಮಕ್ಕಳಿಗೆ ನೈತಿಕವಾಗಿ ಅವರು ಎದುರು ನಿಲ್ಲುವುದು ಹೇಗೆ? ಪಾತ್ರ ಮಾಡಿದಾಗ ಅವರಲ್ಲಿ ಪಾತ್ರಧಾರಿಗಳಾಗಿ ಕೃಷ್ಣನೋ, ರಾಮನೋ, ಇನ್ನೊಂದೋ, ಮಗದೊಂದೋ ಆಗಿ ಪಾತ್ರದ ಅಭಿವ್ಯಕ್ತಿ ಮಾಡುವುದು ಹೇಗೆ? ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಂತೂ ಅದು ಯಾವ ಮಟ್ಟಕ್ಕೆ ಬೆಂಕಿ ಹಾಗೆ, ಸುನಾಮಿ ಹಾಗೆ ಪ್ರಸಾರವಾಗ್ತದೆ ಅಂತಂದ್ರೆ ಅದನ್ನ ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಸ್ಥಿತಿಯನ್ನ ಈ ಪುರುಷೋತ್ತಮ್ ಬಿಳಿಮೆಲೆಯವರ ಮಾತು ಆಹಾರವಾಗಿಸಿದೆ. ಅದಕ್ಕೆ ಈಗ ಕೆರೆಮನೆ ಶಿವಾನಂದರಂತವರು, ಯಕ್ಷರಂಗದ ಸಂಪಾದಕರಾದಂಥ ಗೋಪಾಲಕೃಷ್ಣ ಭಾಗವತರು, ಜೋಶಿ ಅಂತವರು ಇವರೆಲ್ಲರೂ ಪ್ರತಿಕ್ರಿಯಿಸಿದ್ದಾರೆ. ಆ ಪ್ರತಿಕ್ರಿಯೆಯನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಒಂದಂತೂ ಸತ್ಯ, ಯಕ್ಷಗಾನ ಕ್ಷೇತ್ರದಕ್ಕೆ ಬಿಳಿಮಲೆಯವರ ಮಾತು ಸಿಡಿಲಾಘಾತವನ್ನು ತಂದಿದೆ. ಇಲ್ಲಿ ಒಂದು ಸಲಿಂಗ ಕಾಮದ ಈ ರೀತಿಯ ಅಪಸವ್ಯ ಇದೆ ಅನ್ನೋದನ್ನ ಸಾಮೂಹಿಕರಣಗೊಳಿಸೋದ್ರಿಂದ ಇಡೀ ಯಕ್ಷಗಾನ ಕ್ಷೇತ್ರಕ್ಕೆ ಬಿಳಿಮಲೆಯವರಿಂದ ಒಂದು ಸವಾಲು, ಇನ್ನೊಂದು ಅವಮಾನ. ಈ ಅವಮಾನವನ್ನ ಸವಾಲಾಗಿ ಸ್ವೀಕರಿಸಿ ತಮ್ಮ ತಮ್ಮ ಚಾರಿತ್ರ್ಯವನ್ನ ರುಜುಗೊಳಿಸಿಕೊಳ್ಬೇಕಾದಂಥ ಒಂದು ಆತ್ಯಂತಿಕ ಕ್ಷಣ, ಸಂಕ್ರಮಣದ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಯಕ್ಷಗಾನ ಕಲಾವಿದರೆಲ್ಲರೂ ಒಂದೋ ಬಿಳಿಮಲೆಯವರು ಹೇಳಿದಾಗೆ ನೀವೆಲ್ಲ ಸಲಿಂಗಕಾಮಿಗಳು ಒಪ್ಕೊಳ್ಳಿ, ಇಲ್ಲವೇ ಬಿಳಿಮಲೆಯವರ ಮಾತಿಗೆ ನೀವು ರಚನಾತ್ಮಕವಾಗಿ ಪ್ರತಿಕ್ರಿಯಿಸಿ.
ನೀವು ಪ್ರತಿಕ್ರಿಯಿಸಿಲ್ಲ ಅಂತಾದ್ರೆ ಬಿಳಿಮಲೆಯವರ ಈ ಆರೋಪವನ್ನ ಮಾತನ್ನ ನೀವು ಒಪ್ಪಿಕೊಳ್ಬೇಕಾಗತ್ತೆ. ಯಕ್ಷಗಾನ ಕಲಾವಿದರು ಭಯಂಕರ ಸುಬಗರು, ಯಕ್ಷಗಾನ ಕಲಾವಿದರು ಭಯಂಕರ ಸಚ್ಚಾರಿತ್ರವಂತರು ಅನ್ನುವ ವಾದವನ್ನ ಯಾರೂ ಮಂಡಿಸ್ತಾ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಆ ರೀತಿಯ ತಪ್ಪುಗಳು ಇದೆ, ಸರಿಗಳು ಇದೆ, ಆರೋಪಗಳು ಇದೆ, ಆರೋಪಿಗಳು ಇದ್ದಾರೆ. ಆದರೆ ಏಕಾಏಕಿ ಸಾಮೂಹಿಕರಣಗೊಳಿಸುವ ಸಾರ್ವತ್ರಿಕಗೊಳಿಸುವ ಈ ತರದ ಹೇಳಿಕೆಗಳು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ವೃತ್ತಿಪರ ಕಲಾವಿದರಿಗೆ ಅದು ಅತ್ಯಂತ ಹೀನವಾಗಿ, ಅಪಮಾನವಾಗಿ, ಅಪಭ್ರಂಶವಾಗಿ, ಅಪಸವ್ಯವಾಗಿ ಅವರ ಇಡೀ ಬದುಕನ್ನ ಆವರಿಸ್ತದೆ. ಅವರಿಗೆ ಒಂದು ಸೋಷಿಯಲ್ ವ್ಯಾಲ್ಯೂವನ್ನೇ ಅದು ಸಂಪೂರ್ಣವಾಗಿ ಕಳ್ಕೊಳ್ಳುವ ಹಾಗೆ ಮಾಡುತ್ತೆ. ಸಾಮಾಜಿಕವಾದಂತ ಒಂದು ಮುಖವೇ ಇರುವುದಿಲ್ಲ. ಆ ಮುಖಕ್ಕೆ ಸಂಪೂರ್ಣವಾಗಿ ಬಿಳಿಮಲೆಯವರ ಈ ಮಾತು ಮಸಿಯನ್ನ ಬೆಳೆದಿದೆ. ಯಕ್ಷಗಾನ ಕಲಾವಿದರೆಲ್ಲರೂ ಈ ಅಸಹಜವಾದಂತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡವರು ಅನ್ನುವಂತ ಒಂದು ಸಾರ್ವತ್ರೀಕರಣವನ್ನ ಮಾಡಿದಾಗ ಯಕ್ಷಗಾನ ಕಲಾವಿದರಿಗೆ ಇರುವ ಗೌರವ, ಮಾನ, ಸಮ್ಮಾನ, ಚಾರಿತ್ರ್ಯ ಅದೆಲ್ಲವೂ ಕ್ಷಣ ಮಾತ್ರದಲ್ಲಿ ಧರಾಶಾಯಿಯಾಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ಇದನ್ನ ಯಾವ್ಯಾವುದೋ ಪಂಗಡಗಳಿಂದ, ಯಾವ್ಯಾವುದೋ ಪೂರ್ವಾಗ್ರಹದಿಂದ ಅದನ್ನ ನೋಡುವ ಬದಲು ಇದನ್ನ ಸಾತ್ವಿಕವಾದಂತ ಒಂದು ಚರ್ಚೆಗೆ, ಸಂವಾದಕ್ಕೆ, ಆತ್ಮವಿಮರ್ಶೆಗೆ ಒಳಪಡಿಸಿಕೊಳ್ಳಬೇಕಾದಂತ ತುರ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮಹನೀಯರ ಒಂದು ಅಭಿಪ್ರಾಯವನ್ನ ನೀವು ಕೇಳಿ ಅಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಈ ರೀತಿಯಲ್ಲಿ ಯಾವುದೇ ಒಂದು ವಿಷಯವನ್ನು ಸಾರ್ವತ್ರೀಕರಣಗೊಳಿಸಬೇಕಾದ್ರೆ ಒಂದು ಬಹಳ ಎಚ್ಚರದಿಂದ ಮಾತಾಡಬೇಕಾಗತ್ತೆ, ಸೂಕ್ಷ್ಮತೆಯಿಂದ ಮಾತಾಡಬೇಕಾಗತ್ತೆ, ಮತ್ತು ಆ ಮಾತಿಗೆ ಆಧಾರವನ್ನು, ದಾಖಲಾತಿಗಳನ್ನು ಕೊಡಬೇಕಾದಂತ ನೈತಿಕತೆಯನ್ನು ಇಟ್ಕೋಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ.